ನಮಸ್ತೆ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ವಾಹಿನಿಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಚಾನಲ್. ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಒತ್ತಕ್ಷರಗಳು. ಇಂದು ನಾನು ನಿಮಗೆ ಒತ್ತಕ್ಷರಗಳ ಬಗ್ಗೆ ಹೇಳಿಕೊಡುತ್ತಿದ್ದೇನೆ. ಒತ್ತಕ್ಷರಗಳು. ಓಕೆ, ಒತ್ತಕ್ಷರಗಳು ಎಂದರೇನು? ಒತ್ತಕ್ಷರ ಎಂದರೇನು? ವಾಟ್ ಈಸ್ ಒತ್ತಕ್ಷರ? ಪ್ರತಿಯೊಂದು ವ್ಯಂಜನವನ್ನು ಇನ್ನೊಂದು ವ್ಯಂಜನದೊಂದಿಗೆ ಸೇರಿಸಿ ಬರೆಯುವುದನ್ನು ಒತ್ತಕ್ಷರ ಎಂದು ಕರೆಯುತ್ತಾರೆ. ಪ್ರತಿಯೊಂದು ವ್ಯಂಜನವನ್ನು ಇನ್ನೊಂದರೊಂದಿಗೆ ಸೇರಿಸಿ ಒತ್ತಕ್ಷರವನ್ನು ನಾವು ರಚಿಸಬಹುದು. ಒತ್ತಕ್ಷರಗಳು refers to consonant clusters or conjunct consonants. These are formed when two or more consonants are combined without intervening vowels. Okay. ಒತ್ತಕ್ಷರಗಳು. ಇದು ಒತ್ತಕ್ಷರಗಳು. ಓಕೆ, ಸಿ ಹಿಯರ್ ಒತ್ತಕ್ಷರ. ಐ ವಿಲ್ ರೀಡ್ ನಾ. ನಾನೀಗ ಇದನ್ನು ಓದ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ರೀಡ್. ಓಕೆ, ನಾನಿವಾಗ ಇದನ್ನು ಓದ್ತಾ ಇದ್ದೇನೆ. ಕ ಖ ಘ ಘ ಞ. ಸಿ ದಿಸ್ ಒನ್ ಇಸ್ ಕ, ರೈಟ್? ಇದು ಕ. ಕಾಗೆ ಕ ಒತ್ತಕ್ಷರ. ಕ ಕ ಒತ್ತಕ್ಷರ. ಕ ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್ ದ ಒತ್ತಕ್ಷರ. ಕ ಅಂಡ್ ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್ ದ ಒತ್ತಕ್ಷರ ಕ. ತಲೆಕಟ್ಟು ಇಲ್ಲದೆ ಕಾಗೆ ಒತ್ತಕ್ಷರವನ್ನು ಬರೀಬಹುದು. ಖ ಮಹಾಪ್ರಾಣ ಖ. ಮಹಾಪ್ರಾಣ ಕಾಗೆ ಫುಲ್ ಪೂರ್ತಿಯಾಗಿ ನಾವು ಆ ಅಕ್ಷರವನ್ನು ಬರಿಬೇಕು. ಫುಲ್ ಲೆಟರ್ ವಿ ಹ್ಯಾವ್ ಟು ರೈಟ್ ಫಾರ್ ಒತ್ತಕ್ಷರ, ರೈಟ್? ಸಿ ಹಿಯರ್ ಕ ಹಾಫ್ ಕ. ಕ ಫುಲ್ ಗ ವಿ ಹ್ಯಾವ್ ಟು ರೈಟ್ ಒತ್ತಕ್ಷರ. ಗ ಹಾಫ್ ಗ ವಿತೌಟ್ ತಲೆಕಟ್ಟು. ತಲೆಕಟ್ಟು ಇಲ್ಲದೆ ಬರಿಬೇಕು. ಗ ವಿತೌಟ್ ತಲೆಕಟ್ಟು ಯು ಹ್ಯಾವ್ ಟು ರೈಟ್ ದ ಒತ್ತಕ್ಷರ. ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಬರಿಬೇಕು. ಜ್ಞ ಫುಲ್ ಲೆಟರ್ ವಿ ಹ್ಯಾವ್ ಟು ರೈಟ್. ನಾವು ಜ್ಞಗೆ ಪೂರ್ತಿ ಅಕ್ಷರವನ್ನ ಬರಿಬೇಕು. ಇದರ ಪ್ರೊನೌನ್ಸಿಯೇಷನ್ ಹೇಗೆ ಅಂದ್ರೆ, ಹೌ ಟು ಪ್ರೊನೌನ್ಸ್? ಸಿ ಹಿಯರ್ ಖ ಖ ಘ ಘ ಞ. Like this you have to read. An example ಕೊಡುತ್ತೇನೆ. I'll give you the example. You can catch that slowly. ಛ ಛ ಝ ಝ ಞ. ಚಾಗೆ without ತಲೆಕಟ್ಟು ಒತ್ತಕ್ಷರ. half cha you have to write. Under the cha you have to write half cha. cha and cha ಒತ್ತಕ್ಷರ. ಚಾಗೆ ಚ ಒತ್ತಕ್ಷರ ತಲೆಕಟ್ಟು ಇಲ್ಲದೆ ಬರಿಬೇಕು. ಛ ವಿತೌಟ್ ತಲೆಕಟ್ಟು ಯು ಹ್ಯಾವ್ ಟು ರೈಟ್ ದ ಒತ್ತಕ್ಷರ. ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಬರಿಬೇಕು. ಜ ಜ ಫುಲ್ ಲೆಟರ್ ವಿ ಹ್ಯಾವ್ ಟು ರೈಟ್. ವಿ ಹ್ಯಾವ್ ಟು ರೈಟ್ ದ ಫುಲ್ ಲೆಟರ್. ಪೂರ್ತಿಯಾಗಿ ಅಕ್ಷರವನ್ನ ಜ ಒತ್ತಕ್ಷರಕ್ಕೆ ಬರಿಬೇಕು. ಝ ಹಾಫ್ ಲೆಟರ್ ವಿ ಹ್ಯಾವ್ ಟು ರೈಟ್. ಅರ್ಧ ಅಕ್ಷರವನ್ನ ಬರಿಬೇಕು. ಞ ಪೂರ್ತಿಯಾದ ಅಕ್ಷರವನ್ನ ಫುಲ್ ಲೆಟರ್ ವಿ ಹ್ಯಾವ್ ಟು ರೈಟ್. ನಾವು ಠ ಠ ಡ ಢ ಣ. ಟಾಗೆ ಒತ್ತಕ್ಷರವನ್ನ ಪೂರ್ತಿಯಾಗಿ ಬರೀಬೇಕು. ಫುಲ್ ಲೆಟರ್ ವಿ ಹ್ಯಾವ್ ಟು ರೈಟ್ ಫಾರ್ ಒತ್ತಕ್ಷರ. ಠ ಹಾಫ್ ಲೆಟರ್ ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್. ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಬರಿಬೇಕು. ಡ ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಬರಿಬೇಕು. ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್ ಡ ಒತ್ತಕ್ಷರ. ಢ ಢಗೆ ಒತ್ತಕ್ಷರವನ್ನ ತಲೆಕಟ್ಟು ಇಲ್ಲದೆ ಅಂದರೆ ಅರ್ಧ ಅಕ್ಷರವನ್ನ ಬರಿಬೇಕು. ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್ ಹಾಫ್ ಲೆಟರ್ ಫಾರ್ ಒತ್ತಕ್ಷರ. ನ ಫುಲ್ ಲೆಟರ್ ವಿ ಹ್ಯಾವ್ ಟು ರೈಟ್. ನಾವು ಪೂರ್ತಿ ಅಕ್ಷರವನ್ನ ಬರಿಬೇಕು. ಸಿ ತ ತಾಗೆ ಒತ್ತಕ್ಷರ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ವಿಭಿನ್ನವಾಗಿದೆ, ರೈಟ್? ತಾ ಒತ್ತಕ್ಷರ ಲಿಟಲ್ ಬಿಟ್ ಡಿಫ್ರೆಂಟ್. ದಿಸ್ ಇಸ್ ತ, ದಿಸ್ ಇಸ್ ಒತ್ತಕ್ಷರ. ಥ ತಾಗೆ ಒತ್ತಕ್ಷರವನ್ನ ತಲೆಕಟ್ಟು ಇಲ್ಲದೆ ಬರಿಬೇಕು. ಥ ಅಂಡ್ ವಿತೌಟ್ ತಲೆಕಟ್ಟು ಒತ್ತಕ್ಷರ. ದ ವಿತೌಟ್ ತಲೆಕಟ್ಟು ಒತ್ತಕ್ಷರ. ಧ ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್ ದ ಒತ್ತಕ್ಷರ. ನ ಲಿಟಲ್ ಬಿಟ್ ಡಿಫ್ರೆಂಟ್ ಒತ್ತಕ್ಷರ. ನಾಗೆ ಒತ್ತಕ್ಷರ ಸ್ವಲ್ಪ ವಿಭಿನ್ನವಾಗಿದೆ. ವಿ ಹ್ಯಾವ್ ಟು ರೈಟ್ ಲೈಕ್ ದಿಸ್. ನಾವು ಹೀಗೆ ಬರಿಬೇಕು. ಪ ಫ ಭ ಭ ಮ. ಪ ಒತ್ತಕ್ಷರ ವಿತೌಟ್ ತಲೆಕಟ್ಟು. ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಹೀಗೆ ಬರೀಬೇಕು. ಫ ವಿತೌಟ್ ತಲೆಕಟ್ಟು ಒತ್ತಕ್ಷರ. ತಲೆಕಟ್ಟು ಇಲ್ಲದೆ ಒತ್ತಕ್ಷರ. ಬ ಬಾಗೆ ಒತ್ತಕ್ಷರ ಫುಲ್ ಲೆಟರ್. ವಿ ಹ್ಯಾವ್ ಟು ರೈಟ್ ಫುಲ್ ಲೆಟರ್. ಪೂರ್ತಿ ಅಕ್ಷರವನ್ನ ಬರೀಬೇಕು.
ಬ ಬಾಗೆ ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್ ದ ಒತ್ತಕ್ಷರ. ತಲೆಕಟ್ಟು ಇಲ್ಲದೆ ಒತ್ತಕ್ಷರವನ್ನ ಬರೀಬೇಕು. ಮ ಲಿಟ್ಲ್ ಬಿಟ್ ಡಿಫ್ರೆಂಟ್ ಒತ್ತಕ್ಷರ, ಸ್ವಲ್ಪ ವಿಭಿನ್ನವಾದ ಒತ್ತಕ್ಷರ. ದಟ್ ಒತ್ತಕ್ಷರ ಈಸ್ ಲೈಕ್ ದಿಸ್. ಹೀಗೆ ಇದೆ. ಯ ರ ಲ ವ ಶ ಶ ಸ ಹ ಲ. ಯಾವ ಒತ್ತಕ್ಷರ ಲಿಟ್ಲ್ ಬಿಟ್ ಡಿಫ್ರೆಂಟ್, ರೈಟ್? ಸ್ವಲ್ಪ ಭಿನ್ನವಾದ ಒತ್ತಕ್ಷರ. ರ ಒತ್ತಕ್ಷರ ಆಲ್ಸೋ ಲಿಟ್ಲ್ ಬಿಟ್ ಡಿಫ್ರೆಂಟ್. ರ ಒತ್ತಕ್ಷರ ಸ್ವಲ್ಪ ವಿಭಿನ್ನವಾಗಿದೆ. ವಿ ಹ್ಯಾವ್ ಟು ರೈಟ್ ಲೈಕ್ ದಿಸ್. ನಾವು ಹೀಗೆ ಬರೀಬೇಕು. ಲ ಒತ್ತಕ್ಷರ ಆಲ್ಸೋ ಲಿಟ್ಲ್ ಬಿಟ್ ಡಿಫ್ರೆಂಟ್. ಲ ಒತ್ತಕ್ಷರವು ಸ್ವಲ್ಪ ವಿಭಿನ್ನವಾಗಿದೆ, ಅದನ್ನು ಹೀಗೆ ಬರೀಬೇಕು. ವ ಒತ್ತಕ್ಷರ ವಿ ಹ್ಯಾವ್ ಟು ರೈಟ್ ಫುಲ್ ಲೆಟರ್. ನಾವು ವ ಒತ್ತಕ್ಷರಕ್ಕೆ ಪೂರ್ತಿಯಾದ ಅಕ್ಷರವನ್ನ ಬರೀಬೇಕು, ಅದು ಹೀಗೆ. ಶ ಶ ಒತ್ತಕ್ಷರ ಹಾಫ್ ವಿ ಹ್ಯಾವ್ ಟು ರೈಟ್, ಮೀನ್ಸ್ ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್. ತಲೆಕಟ್ಟು ಇಲ್ಲದೆ ಶ ಒತ್ತಕ್ಷರವನ್ನ ಬರೀಬೇಕು. ಶಾಗೆ ಒತ್ತಕ್ಷರವನ್ನ ತಲೆಕಟ್ಟು ಇಲ್ಲದೆ ಬರೀಬೇಕು, ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್ ಒತ್ತಕ್ಷರ. ಸಾಗೆ ಒತ್ತಕ್ಷರವನ್ನ ವಿತೌಟ್ ತಲೆಕಟ್ಟು ಬರೀಬೇಕು, ತಲೆಕಟ್ಟು ಇಲ್ಲದೆ ಬರೀಬೇಕು. ಸ ಒತ್ತಕ್ಷರ ವಿತೌಟ್ ತಲೆಕಟ್ ವಿ ಹ್ಯಾವ್ ಟು ರೈಟ್ ವಿತೌಟ್ ತಲೆಕಟ್ಟು. ಹಾಗೆ ಒತ್ತಕ್ಷರವನ್ನ ತಲೆಕಟ್ಟು ಇಲ್ಲದೆ ಬರೀಬೇಕು. ಹ ಒತ್ತಕ್ಷರ ವಿತೌಟ್ ತಲೆಕಟ್ಟು ವಿ ಹ್ಯಾವ್ ಟು ರೈಟ್. ಲಾಗೆ ಒತ್ತಕ್ಷರವನ್ನ ವಿತೌಟ್ ತಲೆಕಟ್ಟು ಇಲ್ಲದೆ ಬರೀಬೇಕು. ಲ ಒತ್ತಕ್ಷರ ವಿ ಹ್ಯಾವ್ ಟು ರೈಟ್ ವಿತೌಟ್ ತಲೆಕಟ್ಟು, ಲೈಕ್ ದಿಸ್. ಸಿ ನೌ you can see here all ಒತ್ತಕ್ಷರಸ್ ಕ ಖ ಗ ಘ ಞ. So you have to practice these ಒತ್ತಕ್ಷರಾಸ್ because these ಒತ್ತಕ್ಷರಾಸ್ are very important. ಈ ಒತ್ತಕ್ಷರಗಳು ಬಹಳ ಮುಖ್ಯವಾದದ್ದು. ನೆಕ್ಸ್ಟ್, ಹೌ ಒತ್ತಕ್ಷರ ಫಾರ್ಮ್ಡ್. ಒತ್ತಕ್ಷರಗಳು ಹೇಗೆ ಆದವು? ಹೌ ಒತ್ತಕ್ಷರ ಫಾರ್ಮ್ಡ್. ಒತ್ತಕ್ಷರವು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಒತ್ತ ಏಕ ಅಥವಾ ಒಂದು, ಮತ್ತು ಅಕ್ಷರ ಮೀನ್ಸ್ ಉಚ್ಚಾರ. ಹೀಗಾಗಿ ಒತ್ತಕ್ಷರ ಎಂದರೆ ಅಕ್ಷರ ಎಂದು ಅರ್ಥ. ಒತ್ತಕ್ಷರ is derived from 2 Sanskrit words. Vata means single or one, and akshara means pronunciation or single letter, like that. Okay. How ಒತ್ತಕ್ಷರ ಫಾರ್ಮ್ಡ್. ಒತ್ತಕ್ಷರ ಹೇಗೆ ಫಾರ್ಮ್ ಆಯಿತು? ಹೀಗೆ ಫಾರ್ಮ್ ಆಯಿತು ನೋಡಿ, ಲೈಕ್ ದಿಸ್. ನ ಪ್ಲಸ್ ನ, ನಾವ್ಯಂಜನ ಪ್ಲಸ್ ನಾವ್ಯಂಜನ ಇಸ್ ಈಕ್ವಲ್ ಟು ನ ಒತ್ತಕ್ಷರ. ನಾಗೆ ನ ಒತ್ತಕ್ಷರ. ಸಿ, ನಾಕೆ ನಾವತ್ತು, ನ ಒತ್ತಕ್ಷರ, ರೈಟ್? ಅಂದರೆ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನವನ್ನ ಸೇರಿಸಿ ಬರೆಯುವುದನ್ನ ಒತ್ತಕ್ಷರ ಎಂದು ಕರೆಯುತ್ತಾರೆ, ರೈಟ್? ಸೊ ಲೈಕ್ ದಿಸ್. ಬ ಕೆ ದ ಒತ್ತಕ್ಷರವನ್ನು ಬರೆದರೆ ಬಾದ ಕೆಳಗಡೆ ದ, ಅಂಡರ್ ದ ಬ ವಿ ಹ್ಯಾವ್ ಟು ರೈಟ್ ದ ಒತ್ತಕ್ಷರ. This is ಬ ಒತ್ತಕ್ಷರ. This one is ಬ ಒತ್ತಕ್ಷರ. ಬಾಕೆ ದಾವತ್ತು. we can make word like this. ನಾವು ಹೀಗೆ ಒಂದು ಶಬ್ದವನ್ನು ಮಾಡಬಹುದು. ಶಬ್ದ means sound. ಶ ಬ and ದ ಒತ್ತಕ್ಷರ. ಶಬ್ದ ಹೇಗೆ ಓದಬೇಕು? ಹೌ ಟು ರೀಡ್? ಶಬ್ದ. ಓಕೆ. ಟೈಪ್ಸ್ ಆಫ್ ಒತ್ತಕ್ಷರಗಳು. ಒತ್ತಕ್ಷರದ ವಿಧಗಳು. There are 2 types of ಒತ್ತಕ್ಷರ. ಒತ್ತಕ್ಷರಗಳಲ್ಲಿ 2 ವಿಧ. ಸಜಾತಿಯ ಒತ್ತಕ್ಷರಗಳು ಮತ್ತು ವಿಜಾತಿಯ ಒತ್ತಕ್ಷರಗಳು. ಒಂದು ಸಜಾತಿಯ ಒತ್ತಕ್ಷರ, ಇನ್ನೊಂದು ವಿಜಾತಿಯ ಒತ್ತಕ್ಷರ. ಸಜಾತಿಯ ಒತ್ತಕ್ಷರಗಳು ಅಂಡ್ ವಿಜಾತಿಯ ಒತ್ತಕ್ಷರಗಳು. ಸಜಾತಿಯ ಒತ್ತಕ್ಷರಗಳು. ಸಜಾತಿಯ ಒತ್ತಕ್ಷರಗಳು ಎಂದರೆ ಏನು? ಒಂದು ವ್ಯಂಜನಾಕ್ಷರಕ್ಕೆ ಅದೇ ಜಾತಿಯ ವ್ಯಂಜನಾಕ್ಷರ ಸೇರಿದರೆ ಸಜಾತಿಯ ಒತ್ತಕ್ಷರ ಎಂದು ಹೇಳುತ್ತಾರೆ. ಒಂದು ವ್ಯಂಜನಾಕ್ಷರಕ್ಕೆ ಅದೇ ಜಾತಿಯ ವ್ಯಂಜನಾಕ್ಷರ ಸೇರಿದರೆ ಸಜಾತಿಯ ಒತ್ತಕ್ಷರ ಎಂದು ಹೇಳುತ್ತಾರೆ. ಕಾನ್ಸನೆಂಟ್ ಕ್ಲಸ್ಟರ್ಸ್ that are formed using the same consonant repeated are called ಸಜಾತಿಯ ಒತ್ತಕ್ಷರಗಳು. Here are some examples of ಸಜಾತಿಯ ಒತ್ತಕ್ಷರಗಳು. ಸಜಾತಿಯ ಒತ್ತಕ್ಷರಗಳಿಗೆ ಇಲ್ಲಿ ಸ್ವಲ್ಪ ಉದಾಹರಣೆಗಳಿವೆ, ನೋಡೋಣ. ವಿಲ್ ಸಿ. ಖ, ಕೆ, ಕೆ, ಎ.
K. Example. Chikka. How to write? Chikka. See, this is chi. Huh? We learned ka gunita, right? Chi, ka, then kavattakshara. Chikka. How to read? Chikka. Chikka means small. See, ka and kavattakshara. Consonant clusters that are formed using the same consonants, right? Ka and ka. Chikka. Sajatiya vattakshara. This one is ga. Ga and ಗವತ್ತಕ್ಷರ. ಒನ್ಸ್ ಅಗೇನ್ ಒಂದು ವ್ಯಂಜನಾಕ್ಷರಕ್ಕೆ ಅದೇ ಜಾತಿಯ ವ್ಯಂಜನಾಕ್ಷರ ಸೇರುವುದು. ಮೀನ್ಸ್ ಕಾನ್ಸನೆಂಟ್ ಕ್ಲಸ್ಟರ್ಸ್ ದಟ್ ಆರ್ ಫಾರ್ಮ್ಡ್ ಯೂಸಿಂಗ್ ದ ಸೇಮ್ ಕಾನ್ಸನೆಂಟ್, ರೈಟ್? ಸೇಮ್ ಕಾನ್ಸನೆಂಟ್. ಗ ಅಂಡ್ ಗವತ್ತಕ್ಷರ. ಗ. ಹೌ ಟು ರೀಡ್? ಹೇಗೆ ಓದ್ಬೇಕು? ಗ. ಸಿ, ಐ ಆಡೆಡ್ ಹಿಯರ್ ಮ. ಮ. ನಾನಿಲ್ಲಿ ಮಾವನ್ನ ಆಡ್ ಮಾಡಿದ್ದೇನೆ. ಮ ಗ. ಮಗ್ಗ. ಮ ಗ. M-A-G-G-A. Magga. Magga. Magga means a loom. Okay. Next one is cha. Cha ವ್ಯಂಜನಕ್ಕೆ ಛವತ್ತಕ್ಷರ. This is cha. Cha ವ್ಯಂಜನ ಛವತ್ತಕ್ಷರ. Right? Now see. Cha. I added here cha. Cha. Chu. Chachu. Chachu means to crush. Okay. Here ನಾಗೆ ನಾವತ್ತಕ್ಷರ. ನಾ ಪ್ಲಸ್ ನ, ನ. ನಾ ಪ್ಲಸ್ ನ, ನ. ಓಕೆ. Now I added here ಹ. ಹಣ್ಣು. ಹಣ್ಣು. ಹಣ್ಣು means fruit. Okay. Then ಮ. ಮಾಗೆ ಮಾವತ್ತಕ್ಷರ. ಮಾ and ಮಾವತ್ತಕ್ಷರ. In the last slide I showed you that ma ವತ್ತಕ್ಷರ is little bit different. ಸ್ವಲ್ಪ ವಿಭಿನ್ನ. ಮ and ವತ್ತಕ್ಷರ. ಮ. How to pronounce? ಹೇಗೆ ಪ್ರೊನೌನ್ಸ್ ಮಾಡಬೇಕು? ಮ. ಮ. M-M-A. ಮ. Example. ಅಮ್ಮ. I added here a. Okay. ಅಮ್ಮ. So without ವತ್ತಕ್ಷರ how we have to read? ನಾವು ಹೇಗೆ ಓದಬೇಕು? ಅಮ. Right? ಅಮ. Now with ವತ್ತಕ್ಷರ we have to read ಅಮ್ಮ. We have to put little pressure. ಅಮ್ಮ. ನಾವು ಸ್ವಲ್ಪ ಪ್ರೆಷರ್ ಹಾಕಿ ಅದನ್ನ ಅಮ್ಮ ಎಂದು ಓದಬೇಕು. ಅಮ್ಮ. ಮದರ್. ಅಮ್ಮ ಮೀನ್ಸ್ ಮದರ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ವಿಜಾತಿಯ ಒತ್ತಕ್ಷರಗಳು. ಎರಡನೆಯದು ವಿಜಾತಿಯ ಒತ್ತಕ್ಷರಗಳು. ಎರಡು ಅಥವಾ ಹೆಚ್ಚಿನ ವ್ಯಂಜನಗಳನ್ನು ಮಧ್ಯಸ್ಥಿಕೆಯ ಸ್ವರವಿಲ್ಲದೆ, ಮಧ್ಯಸ್ಥಿಕೆಯ ಸ್ವರ ಅಂದ್ರೆ ವಿತೌಟ್ ಸ್ವರ ಇಲ್ಲದೆ ಸಂಯೋಜಿಸಿದಾಗ, ಅಂದರೆ ಅವುಗಳನ್ನ ಸೇರಿಸಿದಾಗ ವಿಜಾತಿಯ ಒತ್ತಕ್ಷರಗಳು ರೂಪುಗೊಳ್ಳುತ್ತವೆ. ಕಾನ್ಸೊನೆಂಟ್ ಕ್ಲಸ್ಟರ್ಸ್ ಆರ್ ಫಾರ್ಮ್ಡ್ ವೆನ್ two or more consonants are combined without an intervening vowel. We should not add vowel, only consonants. That time we can see the vijatiya vattakshara. Here are some examples of ವಿಜಾತಿಯ ಒತ್ತಕ್ಷರಗಳು. ಇಲ್ಲಿ ಕೆಳಗೆ ವಿಜಾತಿಯ ಒತ್ತಕ್ಷರಗಳಿಗೆ ಒಂದಷ್ಟು ಉದಾಹರಣೆಗಳಿವೆ. ಐ ವಿಲ್ ಎಕ್ಸ್ಪ್ಲೈನ್ ಯು. ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ, ಕ, ಕಾಂಬಿನೇಷನ್ ಆಫ್ ಕ ಅಂಡ್ ಶ, ಕಾಂಬಿನೇಷನ್ ಆಫ್ ಕ ಅಂಡ್ ಶ. ಕ್ಷ. ಹೇಗೆ ಓದಬೇಕು? ಹೌ ಟು ರೀಡ್? ಕ್ಷ. ಕ್ಷ. Example. ಕ್ಷ. I added here me. ಕ್ಷಮೆ. ಕ್ಷಮೆ. ಕ್ಷಮೆ ಅಂದರೆ forgiveness. Okay. Now ಗ್ರ. See, ವಿಜಾತಿಯ ಒತ್ತಕ್ಷರ. There is no same consonant. See, ka one type of consonant. ಅದು ಒಂದು ರೀತಿಯ consonant. ಶ. ಕ್ಷ another consonant. Right? ಅದು ಇನ್ನೊಂದು consonant. Consonant clusters are formed when two or more consonants are combined without an intervening vowel. Right? Different consonants. Okay. ಕ್ಷಮೆ. Forgiveness. Okay. Now g. G combination and combination of g and ra. G and ra. Gra. G and ra. Gra. How to read? ಹೇಗೆ ಓದಬೇಕು? ಗ್ರ. Example. I added here grama. 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 Village. Grama means village. Now combinations of pa and ra. This is pa vyanjana and another one is ra vyanjana. Pa and ra. Pa plus ra. Pra. Pa plus ra. Pra.
example, pra, and I added here vesha, pravesha, entry. Pravesha means entry. And it means one Vyanjana and another group, one group Vyanjana and another one group Vyanjana plus another group Vyanjana is equal to Vijatiya Vyanjana. See, this is Ka group Vyanjana, right? Ka. This is Pa group Vyanjana. Ka and Sha, Ksha, like this. Okay. Now, combinations of Sha and Ra. This is Sha, idu Sha, then sha plus ra, stra. Sha plus ra, stra. Example, Shri, a title of respect. Ksha, gra, pra, shra. Like this. ಇದೆಲ್ಲ ವಿಜಾತಿಯ ಒತ್ತಕ್ಷರಗಳು. Okay. I hope this explanation is enough for you. I look forward to meeting you in another topic. If you have any doubt on this, please comment in the comment section. Okay, thank you. Please like, subscribe and share this video if you like it. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಚಂದಾದಾರರಾಗಿ ಮತ್ತು ಹಂಚಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.